ಹಾಯ್ ಸ್ನೇಹಿತರೆ, ಇವತ್ತಿನ ನನ್ನ ಮೊಟ್ಟ ಮೊದಲನೇ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥ ಮ್ಯಾಟರ್ ಏನಪ್ಪ ಅಂತಂದರೆ, ರೈಲೋನ್ ಆ್ಯಪಲ್ಲಿ ಯಾವ ರೀತಿಯಾಗಿ ನಾವೆಲ್ಲ ಟಿಕೆಟನ್ನು ಬುಕ್ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಏನಂತಂದರೆ, ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ನಾವು ರೈಲೋನ್ ಆ್ಯಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸರ್ಚ್ ಮಾಡಾದ್ಮೇಲೆ ತೋರಿಸುತ್ತೆ. ಒಂದು ನಿಮಿಷ ನೋಡಿ ಸ್ನೇಹಿತರೆ, ರೈಲೋನ್ ಆ್ಯಪ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಈ ಆ್ಯಪ್ನ ನಾವು ಓಪನ್ ಮಾಡಿದ ತಕ್ಷಣ ಒಂದು ನಿಮಿಷ ಲೋಡಿಂಗ್ ಆಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಇದೆಲ್ಲ ಕೇಳುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇದನ್ನು ಈಗ ಏನು ಮಾಡಿದ್ದಾರೆ ಅಂತಂದರೆ ಸ್ನೇಹಿತರೆ, ಈ ಗೌರ್ಮೆಂಟ್ನವರು UTS ಆ್ಯಪನ್ನು ಮತ್ತು ರೈಲೋನ್ ಆ್ಯಪ್ ಜೊತೆ ಎರಡು ಜೊತೆ ಕನೆಕ್ಟ್ ಮಾಡಿದ್ದಾರೆ. ಈಗ ನೀವೇನಾದರೂ ಅಕಸ್ಮಾತ್ UTS ಆ್ಯಪಿಗೆ ಹೋಗಿ ನೀವು ಏನಾದರೂ ಟಿಕೆಟ್ ಬುಕ್ ಮಾಡ್ತೀವಿ ಅಂತಂದರೆ, ಅದು ಡೈರೆಕ್ಟ್ ಹೋಗಿ ರೈಲೋನ್ ಆ್ಯಪಿಗೆ ಹೋಗಿ ನೀವು ಅಲ್ಲಿ ಹೋಗಿ ಬುಕ್ ಮಾಡ್ಬೇಕಂತ ತೋರಿಸುತ್ತೆ. ಇದ್ದಾಗ ಮರ್ಜ್ ಮಾಡಿರೋದು UTSನ. ಅದಕ್ಕೆ ನಾವು ಇದು ಏನಾರ UTS ಮ್ಯಾಟ್ರದ್ದು ಏನೇ UTS ಆ್ಯಪಿಂದ ಏನೇ ನಾವು ಇನ್ಫಾರ್ಮೇಷನ್ ತಿಳ್ಕೊಬೇಕಂತಂದ್ರು ರೈಲೋನ್ ಆ್ಯಪಲ್ಲೇ ನಾವು ಹೋಗ್ಬೇಕಾಗುತ್ತೆ. ನಾನು ಅದಕ್ಕೆ ಮೊದಲನೇದಾಗಿ ಇಲ್ಲಿ ಲಾಗಿನ್ ಮಾಡ್ಕೊತೀನಿ. ನಾನು ರಿಜಿಸ್ಟರ್ ಆಗಿದ್ದೀನಿ ಆಲ್ರೆಡಿ. ಇನ್ನು ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದರೆ ರಿಜಿಸ್ಟರ್ ಹಾಕೋಬೇಕು. ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಕೇಳಿಬಿಟ್ಟು ನಿಮ್ಮ ಇಮೇಲ್ ಒಂದು ಕೇಳುತ್ತೆ, ಆಮೇಲೆ OTP ಕೇಳುತ್ತೆ. ಇಷ್ಟು ನೀವು ಸಬ್ಮಿಟ್ ಮಾಡಿಬಿಟ್ಟು ರಿಜಿಸ್ಟರ್ ಆಗುತ್ತೆ. ನಾನು ಲಾಗಿನ್ ಮಾಡ್ಲಿಕ್ಕೆ ಹೋಗ್ತೀನಿ. ನೋಡಿ, ನಂಬರ್ ಹಾಕಬೇಕು ಸ್ಟಾರ್ಟಿಂಗು. ಓಕೆ, ಇಲ್ಲಿ ನೋಡಿ ಎಂಟರ್ MPIN ಅಂತಿದೆ. ಸ್ಟಾರ್ಟಿಂಗ್ ನಾವು ಕ್ರಿಯೇಟ್ ಮಾಡ್ಕೋಬೇಕೆಲ್ಲ. ಓಕೆ, ನಾನು ಕ್ರಿಯೇಟ್ ಮಾಡಿದೆ. ಓಕೆ, ಬಂತು. ಈ ಥರ ಇನ್ಸ್ಟ್ರಕ್ಷನ್ ತೋರಿಸುತ್ತೆ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ಡೈರೆಕ್ಷನ್ ತೋರಿಸುತ್ತೆ. ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ನಾವು. ಓಕೆ, ಆಯಿತು ಸ್ನೇಹಿತರೆ. ಇವಾಗ ನಾವು ರಿಸರ್ವೇಷನ್ ಅಂತ ಕ್ಲಿಕ್ ಮಾಡಬೇಕು. ಈಗ ನೀವು ರಿಸರ್ವೇಷನ್ ಎಲ್ಲಿಗಾದ್ರೂ ಹೋಗ್ಬೇಕು. ಈಗ ಸಮ್ ಟೈಮ್ ಏನಾದರೂ ನೀವು ಬೆಂಗಳೂರಿಂದನೇ ಇಟ್ಕೊಳ್ಳೋಣ, ಬೆಂಗಳೂರಿಂದ ಮೈಸೂರಿಗೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾವು ಯಾವುದು ಫ್ರಮ್ ಅಂತಿದೆ, ಟು ಅಂತಿದೆ. ಫ್ರಮ್ KSR ಬೆಂಗಳೂರು ಟು ಡೆಸ್ಟಿನೇಷನ್ ಮೈಸೂರು ಜಂಕ್ಷನ್. ಓಕೆ, ಇಲ್ಲಿ ಡೇಟ್ ಇದೆ. ನಾನು 2 days ನೆಕ್ಸ್ಟ್ ಹಾಕ್ತೀನಿ. 22 ಸೆಕೆಂಡ್ ಹಾಕ್ತೀನಿ. ಇಲ್ಲಿ ಆಲ್ ಅಂತಿದೆ, SL ಅಂತಿದೆ, ಸೆಕೆಂಡ್ ಕ್ಲಾಸ್ ಇದೆ, ಇರ್ದೆಲ್ಲ ಇದೆ. ನಾನು ಸ್ಲೀಪರ್ ಅಂತ ಕ್ಲಿಕ್ ಮಾಡ್ತೇನೆ ಸ್ನೇಹಿತರೆ. ಇಲ್ಲಿ ಕೋಟಾ ಜನರಲ್ಲು. ಪ್ಲೀಸ್ ಸೆಲೆಕ್ಟ್. ಇದೇನು ನಮ್ಗೆ ಬೇಕಾಗಿಲ್ಲ ಸ್ನೇಹಿತರೆ, ಜನರಲ್ ಇದೆ. ಇದ್ರಲ್ಲಿ ಯಾವ್ದು ಬೇಕೋ ಅದನ್ನು ಚಾಯ್ಸ್ ಮಾಡ್ಕೋಬೇಕು. ಲೇಡೀಸ್ ಇದೆ, ಲೇಡೀಸಿಗೆ ಅಂತ ಸಪ್ರೇಟಾಗಿ ಈಗ ಒಂದು ಕ್ಯಾಬಿನ್ ಬಂದಿರೋದು. ನಾವು ಜನರಲ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸರ್ಚ್ ಟ್ರೈನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅವೈಲಬಿಲಿಟಿ ಅಂತಿದೆ ಸ್ನೇಹಿತರೆ. ಈಗ ನೀವು ಯಾವುದೇ ಒಂದು ಟಿಕೆಟ್ನ ಬುಕ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ನೀವು ಅವೈಲಬಿಲಿಟಿ ನೋಡ್ಕೋಬೇಕು. ನಾನು ಮೊದಲನೇದಾಗಿ ಇದನ್ನು ನೋಡ್ತೀನಿ, ಫ್ರೈಡೇ ಅವೈಲಬಿಲಿಟಿ ಇದೆ, ಹೌದಾ? ಈ ಅವೈಲಬಿಲಿಟಿ ನಾವು ಕ್ಲಿಕ್ ಮಾಡಿದ್ರೆ ಇರ್ದಿರೋ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ಯಾರ್ಡ್ ನೀವು ಅಂತಿದೆ. ಯಾರ್ಡ್ ನೀವು ಅಂತಂದರೆ ನೀವು ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ನೀವೆಲ್ಲ ಮೆನ್ಷನ್ ಮಾಡಿರ್ಬೇಕು ಅನಿಸುತ್ತೆ. ಎಷ್ಟು ನಾನು ಮೆನ್ಷನ್ ಮಾಡಿದ್ದೀನಿ ಅಂದರೆ ಇಲ್ಲಿ ಪ್ರೊಫೈಲಲ್ಲಿ ಬಂದುಬಿಟ್ಟು ಅದನ್ನು ಆಮೇಲೆ ಹೇಳ್ತೀನಿ. ಪ್ರೊಫೈಲಲ್ಲಿ ಬಂದ್ಬಿಟ್ಟು ನೀವು ಎಲ್ಲ ಏನೇನು ಕೇಳುತ್ತಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಿರ್ಬೇಕು ಅಡ್ವಾನ್ಸಾಗಿ. ಇಲ್ಲಿ ಏನಂತೆ ನಿಮ್ಮ ಮೇಲ್ ಇದೆ, ನೇಮ್ ಇದೆ, ಏಜು, ಡೇಟ್ ಆಫ್ ಏನು ಬರ್ತ್ ಪ್ರಿಫರೆನ್ಸ್ ಏನಿದೆ ಅದು ಇರ್ತೆಲ್ಲ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಯಾರ್ಡ್ ಪ್ರಿಫರೆನ್ಸ್ ನಾನು ಆಗಲೇ ಯಾಡ್ ಮಾಡಿದ್ದೀನಿ. ಅದಕ್ಕೆ ಇಲ್ಲೇ ನಾನು ಕ್ಲಿಕ್ ಮಾಡ್ತೀನಿ, ಸೆಲೆಕ್ಟ್ ಪ್ಯಾಸೆಂಜರ್ ನಾನೇ ಅಂತ. ನೆಕ್ಸ್ಟು ಇಲ್ಲಿ ಕನ್ಸಿಡರ್ ಫಾರ್ ಆಟೋ ಆಪರೇಟಿವ್ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಬುಕ್ ಓನ್ಲಿ ಕನ್ಫರ್ಮ್ ಪ್ರತಿ ಇದನ್ನು ಬೇಡ ನಮಗೆ. ಇದು SI ಕನ್ಸಿಡರ್ ಟ್ರಾವೆಲ್ ಇನ್ಶೂರೆನ್ಸ್ ನೋ ಅಂತ ಹಾಕ್ತೀನಿ ನಾನು. ನೆಕ್ಸ್ಟ್ ಬಂದರೆ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಸ್ನೇಹಿತರಲ್ಲಿ, ಟೈಮ್ ತಗೊಳುತ್ತೆ ಸ್ವಲ್ಪ. ಓಕೆ, ಇಲ್ಲಿ ಬಂದಾದ್ರೆ ನಮ್ಮ ಪ್ರಿವ್ಯೂ ಎಲ್ಲ ತೋರಿಸುತ್ತೆ ಇಲ್ಲಿ ಏನೇನಿದೆ ಏನಂತ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕಾಣಿಸ್ತಿಲ್ಲ, ಕ್ಯಾಪ್ಚರ್ ಕ್ಲಿಕ್ ಮಾಡ್ಬೇಕು ನಾವು. 3 ಇದೆ.
ಓಕೆ, ಇಲ್ಲಿ ಅಮೌಂಟ್ ತೋರಿಸುತ್ತೆ ಸ್ನೇಹಿತರೆ ಎಷ್ಟಾಗುತ್ತೆ ಅಂತ. ಇದ್ಯಾವುದು ಸ್ಲೀಪರ್ ಇಂದಿದು. ಇಲ್ಲಿ ಬುಕ್ ಅಂತ ಕ್ಲಿಕ್ ಮಾಡಿದ್ರೆ ಇನ್ನೆರಡು ಕ್ಯಾಪ್ಸ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ನಾವು ಈಗ ನೀವು ವ್ಯಾಲೆಟಲ್ಲಿ ನೀವು ಅಮೌಂಟ್ ಕೂಡ ನೀವು ಯಾಡ್ ಮಾಡ್ಕೊಂಡಿರ್ಬೇಕು ಮನೆ ಫಸ್ಟೇ. ಇಲ್ಲ ಅಂತಂದರೆ ನೀವು ಯು ಪಿ ಐಯಿಂದ ಥ್ರೂ ಮಾಡ್ತೀವಿ ಅಂತಾರೆ ಡೈರೆಕ್ಟ್ ಯು ಪಿ ಥ್ರೂ ಮಾಡ್ಕೋಬೋದು. ಇಲ್ಲಿ ತೋರಿಸುತ್ತೆ, ಹಿಂಗೆ ಕ್ಲಿಕ್ ಮಾಡ್ತೀರಣ ಇಲ್ಲಿ ಯಾವ್ಯಾವ ಆ್ಯಪ್ ಬರ್ತಾವಲ್ಲ ಅವೆಲ್ಲ ತೋರಿಸುತ್ತೆ. ಇಲ್ಲಿ ಆ ಆ್ಯಪ್ ಮುಖಾಂತರ ನೀವು ಹೋಗಿ ಪೇ ಮಾಡ್ಬೋದು. ಇದರಲ್ಲಿ ಯಾವುದೇ ಆ್ಯಪನ್ನು ಇದು ಮಾಡಲಿ ಸ್ನೇಹಿತರೆ. ಈಗ ಇದಾಯಿತು, ಯಾವುದಾಯ್ತು ಸ್ಲೀಪರಿಂದ ಆಯಿತು ಸ್ನೇಹಿತರೆ. ಯಾವುದೇ ಆಗಿರಲಿ, ನೀವು ಸ್ಲೀಪರಿಂದ ಅಂದರೆ ಫಸ್ಟ್ ಅವೈಲಬಿಲಿಟಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಅವೈಲಬಿಲಿಟಿ ಇಲ್ಲ. ಈ ಗ್ರೀನ್ ಕಲರ್ ಯಾವ್ದು ಇರುತ್ತಲ್ಲ ಅದೇ ಅವೈಲಬಿಲಿಟಿ ಆಲ್ಮೋಸ್ಟ್ ಆಗಿರುತ್ತೆ. ಅದರಲ್ಲಿ ಯಾವ್ದು ಬೇಕೋ ನಿಮ್ಗೆ ಅಷ್ಟು ಕ್ಲಿಕ್ ಮಾಡ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದರೆ ಸೆಕೆಂಡ್ ಕ್ಲಾಸ್ ಅನ್ರಿಸರ್ವ್ ನೋಡೋಣ. ಇವಾಗ ಇಲ್ಲಿ ಕೂಡ OTP ಕೇಳುತ್ತೆ ಅನಿಸುತ್ತೆ. ಒಂದು ನಿಮಿಷ ಸ್ನೇಹಿತರೆ, ಬರುತ್ತೆ. OTP ಬರೋ ಸ್ವಲ್ಪ ತಡವಾಗ್ತಿದೆ. ಬಂದಿದೆ. ಓಕೆ, ಹಿಂಗೆ ಮಾಡಾದ್ಮೇಲೆ ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆಗಿದ ತಕ್ಷಣನೇ ಬರುತ್ತೆ. ಅದು ಇನ್ಸ್ಟ್ರಕ್ಷನ್ ತೋರಿಸುತ್ತೇನೆ. ಇನ್ಸ್ಟ್ರಕ್ಷನ್ ಎಲ್ಲ ಕ್ಲಿಯರ್ ಮಾಡ್ಕೊಂಡಾದ್ಮೇಲೆ ನಾರ್ಮಲ್ ಫ್ರಮ್ ಇದೆ, ಅದೇ ಸೇಮ್ ಆಗ್ತೀನಿ. ನಾನು KSR ಬೆಂಗಳೂರು ಟು ಮೈಸೂರು ಅಂತ ಹಾಕ್ತೀನಿ. ಇಲ್ಲಿ ಪ್ರೊಸೀಡ್ ಟು ಬುಕ್ ಅಂತ ತೋರಿಸ್ತೀನಿ. ಅದು ಚೆಕ್ ಅಪ್ಕಮಿಂಗ್ ಟ್ರೈನ್ಸ್ ಅಂತ ಇದೆ. ನೋ ಡಿಲೇ ಅಂತಿದೆ. ಪ್ಲಾಟ್ಫಾರ್ಮ್ 5 ಎಲ್ಲ ತೋರಿಸುತ್ತೆ ಎಲ್ಲಿ ಎಷ್ಟು ಗಂಟೆ ಬರುತ್ತೆ ಅಂತ. ಈಗ 12 ಗಂಟೆ 10 ನಿಮಿಷಕ್ಕೆ ಬರುತ್ತೆ. ಅದು ಇನ್ನೊಂದು 12 ಗಂಟೆ 30 ನಿಮಿಷಕ್ಕೆ ಬರುತ್ತೆ. ಪ್ಲಾಟ್ಫಾರ್ಮ್ ನಂಬರ್ ಎಲ್ಲ ತೋರಿಸ್ತಾ ಇದೆ. ಇದನ್ನು ಬಿಟ್ಟು ನಾವು ಪ್ರೊಸೀಡ್ ಟು ಬುಕ್ಕಿಗೆ ಹೋದರೆ ಇಲ್ಲಿ 2 ರೂಟ್ ಕಾಣಿಸುತ್ತೆ. ಅಂದರೆ ಫಸ್ಟ್ ರೂಟು ಇದು ಬರಲ್ಲ ಅನಿಸುತ್ತೆ ನೋಡಿ. ರೂಟ್ ನಾಟ್ ಅಲೋಡ್ ಅಂತ ಬರ್ತಾ ಇದೆ. ಓಕೆ, ನಾವು ಮಂಡ್ಯದ ಮೇಲಿಂದ ಹೋಗೋಣ. ಮಂಡ್ಯದ ಮೇಲೆ ಹೋದರೆ ಇಲ್ಲಿ ಎಷ್ಟು ಅಡಲ್ಟ್ ಇದೆ ಎಷ್ಟು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಚೈಲ್ಡ್ ಒಂದು ಎಕ್ಸಾಂಪಲ್ ನಾನು 2 ಅಡಲ್ಟು 1 ಚೈಲ್ಡ್ ಅಂತ ತಗೊಂತೀನಿ. ನೆಕ್ಸ್ಟ್ ಅವೆಲ್ ಕೌನ್ಷನ್ಸ್ ಅಂತ ಏನಿದೆ ಅದು ಬ್ಯಾಡ್ ನಮ್ಗೆ ಸ್ನೇಹಿತರೆ. ಸೆಕೆಂಡ್ ಕ್ಲಾಸ್ ಇದೆ. ಬುಕ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಸೇಮ್ ಅದೇ ಅಮೌಂಟ್ ತೋರಿಸುತ್ತೆ. UPI ಥ್ರೂ ನೀವು ಪೇ ಮಾಡಬೇಕಾಗುತ್ತೆ. ಇದು ಸೆಕೆಂಡ್ ಕ್ಲಾಸ್ ಆಯಿತು ಸ್ನೇಹಿತರೆ. ಇನ್ನು ನಾವು ಪ್ಲಾಟ್ಫಾರ್ಮಲ್ಲಿ ಇದ್ದೀವಿ, ಪ್ಲಾಟ್ಫಾರ್ಮಿಗೆ ಹೋಗ್ಬೇಕು, ನಾವು ಎಲ್ಲೂ ಜರ್ನಿ ಮಾಡಲ್ಲ ಅಂತ ಅನ್ನೋರಿದ್ರೆ ಪ್ಲಾಟ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ಲಾಟ್ಫಾರ್ಮ್ ಯಾವ ಸ್ಟೇಷನ್ ಬೇಕು ನಿಮಗೆ ಅಂತ ಇಲ್ಲಿ ಕ್ಲಿಕ್ ಮಾಡಿಕೊಂಡು, ಈಗ ಎಕ್ಸಾಂಪಲ್ ನಾನು KSR ಬೆಂಗಳೂರು ಅಂತ ತಗೊಂತೀನಿ. ಈ ಪ್ರತಿಯೊಂದು ಪ್ಲಾಟ್ಫಾರ್ಮಿಗೆ ನೀವು 10 ರೂಪೀಸ್ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಇಲ್ಲೇ ಇರ್ತೀವಲ್ಲ, ಎಲ್ಲಿ ಯಾರಿಗಾದರೂ ನಾವು ಪಿಕಪ್ ಮಾಡ್ಕೊಳಕ್ಕಾಗಿರ್ಬೋದು ಅಥವಾ ಯಾರಿಗಾದ್ರೂ ಬಿಡೋಕ್ಕೆ ಹೋಗೋದಾಗಿರ್ಬೋದು, ಈ ರೀತಿ ಆಗಿದ್ದಾಗ ನಾವು ಈ ಪ್ಲಾಟ್ಫಾರ್ಮ್ ಟಿಕೆಟ್ನ ಖಂಡಿತವಾಗಿ ನಾವು ತೆಗೆಸಲೇಬೇಕಾಗುತ್ತೆ. ಇಲ್ಲಾಂದರೆ TT ಯಾರಾದರೂ ಬರ್ತಾರಲ್ಲ ಅವ್ರ ಹತ್ರ ನಾವು ಫೈನ್ ಕಟ್ಟಬೇಕಾಗುತ್ತೆ. ಅದು 5-10 ಎಷ್ಟೋ ಆಗಿರ್ಬೇಕು. ಅದು ಅಷ್ಟು ಅಮೌಂಟ್ ನಾವು ಪೇ ಮಾಡಬೇಕಾಗೋದು. ಇಲ್ಲ ಅಂತಂದರೆ ಅದಕ್ಕೆ ನೀವು ಟಿಕೆಟ್ ತೆಗ್ಸೋಕ್ಕಾಗಲ್ಲ ಅಂತಂದರೆ ನೀವು ಮೊಬೈಲಲ್ಲೇ ಇರುತ್ತೆ, ರೈಲ್ ಒನ್ ಆ್ಯಪಲ್ಲಿ ನೀವು ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆಸ್ಕೊಂಡು ಹೋಗ್ಬೋದು. ಮತ್ತು ಇನ್ನೊಂದು ಏನಂತ ಸ್ನೇಹಿತರೆ, ನೀವು ಯಾವುದೇ ಒಂದು ಟಿಕೆಟ್ನ ಬುಕ್ ಮಾಡ್ಬೇಕಂದ್ರೆ ಈ ರೈಲ್ ಒನ್ ಆ್ಯಪಲ್ಲಿ ನೀವು ಎವ್ರಿ ಟಿಕೆಟಿಗೆ ನಿಮಗೆ ಡಿಸ್ಕೌಂಟ್ ಅಪ್ಲೈಡ್ 3%ವರೆಗೂ ನಿಮಗೂ ಡಿಸ್ಕೌಂಟ್ ಬರುತ್ತೆ. ಈಗ ನೋಡಿ ನಮ್ಗೆ 10 ರೂಪೀಸ್ ಇತ್ತು, ಈ ಡಿಸ್ಕೌಂಟ್ 3% ತೆಗೆದು 9.70 ಇಷ್ಟು ಅಮೌಂಟ್ ನೀವು ಪೇ ಮಾಡೋಕ್ಕಾಗುತ್ತೆ. ಈಗ ನಾವು ಪೇ ಮಾಡೋಕ್ಕೆ ಹೋದರೆ ಆದರೆ ಬೇಡ, ನಿಮ್ಗೆ ಇನ್ಫಾರ್ಮೇಷನ್ ನಾನು ಹೇಳ್ತಿದ್ದೀನಿ. ನೀವು ಪೇ ಮಾಡೋಂಗಿದ್ರೆ ಇದನ್ನು ಯೂಸ್ ಮಾಡಿ. ಇಷ್ಟ ಆಗುತ್ತೆ ಸ್ನೇಹಿತರೆ. ಈಗ ಕೆಲವೊಂದು ಟೈಮ್ ನೀವು ಎಲ್ಲಾದರೂ ಜರ್ನಿ ಮಾಡೋಕ್ಕೆ ಹೋದಾಗ ನಿಮ್ಗೆ ಹೆಚ್ಚಿನ ಮಾಹಿತಿ ಇನ್ನೇನು ಬೇಕಾಗಿತ್ತು ಅಂತಂದರೆ, ಇನ್ನು ಹೆಚ್ಚಿನ ಮಾಹಿತಿ ಬೇರೆ ಆ್ಯಪಿಂದ ಏನಾದರೂ ಬೇಕಾಗಿತ್ತು ಅಂತಂದರೆ ಖಂಡಿತವಾಗಿ ನನಗೆ ಈ ಒಂದು ಏನದು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಒಂದು ಹೆಚ್ಚಿನ ಮಾಹಿತಿಯನ್ನು ಅಥವಾ ಬೇರೆ ಒಂದು ಆ್ಯಪಿನ ಮಾಹಿತಿನ ನಿಮ್ಗೆ ತಿಳಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.